ಮೆಟ್ಲು ಹತ್ತಿ ಹತ್ತಿ ಸಾಕಾಗೋಯ್ತು. ನಾವು ಮೂವರು ಮಾತ್ರ ಹತ್ತೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ ಅಂದ್ರೆ ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ, ಆಗ್ಲೇ ನೋಡಿ ಎಲ್ಲ ಪಾಚ್ಕೊಂಡವ್ರು, ಎಲ್ಲ ತಲೆ ಸುತ್ತು ಮಾತಿ ಅಂತ. ಇನ್ನೂ ಬಂದು ಅರ್ಧ ಗಂಟೆನೂ ಆಗಿಲ್ಲ. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಕಾರ್ತಿಕ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಹೇಳಿದ್ನಲ್ಲ ಮೊನ್ನೆನೇ ನಂದು ರೀಲ್ಸ್ಗೆ ಹೋಗೋದು ವಿಡಿಯೋ ಮಾಡ್ಕೊಂಬರ್ತೀನಿ ಅಂತ. ಬನ್ನಿ ಹೋಗೋಣ ಯಾರ್ಯಾರು ಬರ್ತಾರೆ ಅಂತ. ಈಗಲೇ ಟೈಮ್ ಆಗಿದೆ, 8 o'clock ಆಯಿತು, ಟೈಮ್ ಆಯಿತು, ಬನ್ನಿ ಹೋಗೋಣ. ಇದು ಬೆಂಗಳೂರು ಟ್ರಾಫಿಕ್ ನೋಡಿ ಗೈಸ್ ಎಷ್ಟಿದೆ. ಇದು ದೊಡ್ಡಬಳ್ಳಾಪುರ ರೋಡು ನೋಡಿ, ಬೆಳಗ್ಗೆನೆ 8:30ಗೆ ಎಷ್ಟಿದೆ ಅಂತ. ನಾವು ನಮ್ಮೂರಿಗೆ ಬಂದ್ವಿ. ನಮ್ಮೂರಿಂದ್ರೇ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗೋದು. ನೋಡಿ ನಮ್ಮ ಫ್ರೆಂಡು ಗೌರಿಯಿಂದ ಹಾಯ್ ಮಾಡಿ. ಹಾಯ್. ಈಗ ಇನ್ನೂ ಬರ್ತಾರೆ ಅವರೆಲ್ಲ. ಫಸ್ಟು ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ನೋಡಿ ನಮ್ಮ ಮನೆ ಹತ್ರ ಬಂದ್ವಿ. ನಮ್ಮ ಮನೆ ಹತ್ರ ಎಲ್ಲ ಇನ್ನೊಂದು ಮನೆ ಕಟ್ತಾವ್ರೆ, ಫುಲ್ಲು ಗಲೀಜಾಗದೆ. ನೋಡೋಣ ಬನ್ನಿ ಮನೇಲಿ ಯಾರ್ಯಾರು ಇದ್ದಾರೋ. ಹೋಗೋಣ. ನಮ್ಮ ಮನೆ ಹತ್ರ ಬಂದ್ವಿ, ಎಲ್ಲ ಫುಲ್ಲು ಕ್ಲೀನಿಂಗ್ ನಡೀತಾ ಇದೆ. ಅರ್ಚನಾ ಏನು ಮಾಡ್ತಿದ್ಯಾ? ಚೇತು ಟ್ರಿಪ್ಪಾ? ಇದು ಟಿ ಬಂದು ನಿಂತಿದೆ. ಇನ್ನು ನಾವು ಫ್ರೆಂಡ್ಗಳು ಯಾರೂ ಬಂದಿಲ್ಲ, ನಾವು ಮಾತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ನಮ್ಮೂರಿನ ದೇವಸ್ಥಾನ. ಈ ದೇವಸ್ಥಾನದ ಹತ್ರನೇ ನಮ್ಮ ನಂದಿನಿ ಅವ್ರ ಮನೆ, ವಿಶ್ರುತ ಅಜ್ಜಿ ಮನೆ. ಇದು ಕೆರೆ. ಈ ಬಂಗಾರದ ಮನುಷ್ಯ ಮೂವಿ ತೆಗೆದಿದ್ದಾರೆ ಅವಾಗ. ಕಣ್ವೆ ಬಸವಣ್ಣ ಅಂತ. ಬನ್ನಿ ಹೋಗೋಣ, ಒಳಗಡೆ ಏನಂತ ತೋರಿಸ್ತೀನಿ. ನೋಡಿ, ಇದು ಕಲ್ಲಿನ ಕೋಡಿ. ಇದು ಕೂಗಿದ್ರೆ, ಇದು ಬಸವಣ್ಣ ಗೊಟ್ರಕ್ಕೆ ಹಾಕಿದ್ರೆ ಕಲಿಯುಗ ಅಂತ್ಯ ಅಂತ ಹೇಳ್ತಾರೆ. ಇಲ್ಲೇ ಕೋಡಿ ಇದೆ. ಇದು ಮೊದಲಿದ್ದ ಕೋಡಿನ ಯಾರೋ ಕತ್ತಿದ್ರಂತೆ. ಇದು ಹೊಸದು ಕೋಡಿನ ಮಾಡಿಟ್ಟಿದ್ದಾವೆ. ಇದು ಬಸವಣ್ಣ. ನೋಡಿ, ಇದೆ ನಂದಿ ಬೆಟ್ಟ. ನೆಕ್ಸ್ಟ್ ಹೋಗ್ತೀವಿ. ಇಲ್ಲಿ ಬಿಸಿಲಿ ಕಾಣಿಸ್ತಾ ಇಲ್ಲ ನೀಟಾಗಿ. ಹೋಗ್ತೀವಿ ಈಗ. ನಂದಿದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹೋಗ್ತೀವಿ. ಶಿವರಾತ್ರಿ ಜಾತ್ರೆಗೆ ಎಲ್ಲ ತೇರೆಲ್ಲ ರೆಡಿ ಮಾಡ್ತಾವ್ರಿ ಈಗ್ಲೇನೆ. ಇನ್ನೊಂದು 4-5 ದಿವಸ ಇದೆಯಲ್ಲ, ಅದಕ್ಕೆ ನೋಡಿ ತೇರಿಗೆ ನೋಡಿ ಬಿದ್ರೆಲ್ಲ ಹಾಕ್ಬಿಟ್ಟು ಆ ತೇರು ಕಟ್ಟಕ್ಕೆ ಬಿದ್ರದೆಲ್ಲನೂ ಸರಿ ಮಾಡಿಕೊಂಡು ತೇರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸ ಮಾಡ್ತಾವ್ರೆ. ಈಗ ಶಿವರಾತ್ರಿ ಹಬ್ಬಕ್ಕೆ ಜಾತ್ರೆ ಇರುತ್ತೆ, ತೇರಿರುತ್ತೆ, ಅದಕ್ಕೆ. ಕಲ್ಯಾಣಿಯಲ್ಲಿ ತುಂಬ ನೀರಿದೆ, ನಂದಿಯಲ್ಲಿ. ಇದು ದೇವ್ರ ದರ್ಶನ ಎಲ್ಲ ಆಯಿತು. ಒಳಗಡೆ ಅಲೋ ಇಲ್ಲ ದೇವ್ರನ್ನೆಲ್ಲ ತೋರ್ಸೋಕ್ಕೆ. ಬೆಟ್ಟಕ್ಕೆ ಹೋಗೋಣ ಬನ್ನಿ. ನಂದಿದು ದೇವಸ್ಥಾನದ್ದು ಮೇಯ್ನ್ ಎಂಟ್ರೆನ್ಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇದು ವ್ಯೂ ನೋಡಿ, ಗೋವರ್ಧನ ಬೆಟ್ಟ ಅಂತ. ಅಲ್ಲಿ ನರಸಿಂಹಸ್ವಾಮಿ ಇದೆ, ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿಂದ ನೋಡಿ ವ್ಯೂ ಹೆಂಗಿದೆ, ನಂದಿ ಬೆಟ್ಟ ಎಲ್ಲ ಹೆಂಗ್ ಕಾಣ್ತಾ ಇದೆ ಅಂತ ನೋಡಿ. ಅದು ಮುದ್ದೇನಹಳ್ಳಿ ಹಾಸ್ಟೆಲ್ ಅಂತೆ ನೋಡಿ. ಅದು ಇಲ್ಲಿ ನರಸಿಂಹಸ್ವಾಮಿ ಇದೆ, ದರ್ಶನ ಮಾಡ್ಕೊಂಡು ಹೋಗೋಣ. ಹಂಗೆ ಕರುಗಳು ಎಷ್ಟು ಚೆನ್ನಾಗಿದ್ದಾವೆ. ಓಹೋ, ಹಿಂದೇನೆ ಬರ್ತಾ ಇದೆ. ಎಷ್ಟು ಚೆನ್ನಾಗಿದ್ದಾವೆ, ಕ್ಯೂಟಾಗಿ 2 ಕರು. ನನ್ನ ಫ್ರೆಂಡ್ಸ್ ಎಲ್ಲ ಹೆಂಗ ಅಂದ್ರೆ ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ, ಆಗ್ಲೇ ನೋಡಿ ಎಲ್ಲ ಪಾಚ್ಕೊಂಡವ್ರು, ಎಲ್ಲ ತಲೆ ಸುತ್ತು ಮಾತಿ ಅಂತ. ಇನ್ನೂ ಬಂದು ಅರ್ಧ ಗಂಟೆನೂ ಆಗಿಲ್ಲ. ಇದು ನಂದಿ ಬೆಟ್ಟ ರೀಚ್ ಆದ್ವಿ. ರೀಚ್ ಆಗಿ ಫುಲ್ಲು ಕೋತಿಗಳಿದ್ವು. ಮೇಲೆ ಬಂದು ಊಟ ಮಾಡೋಣ ಅಂದರೆ ಮೇಲೆ ಊಟಕ್ಕೆಲ್ಲ ಅಲೋ ಇರಲಿಲ್ಲ.
ಸೌಂಡು ಗೈಸ್. ಒಂದು ನಿಮಿಷ. ನಂದಿ ಬೆಟ್ಟ ಮೇಲೆ ಬಂದು ರೀಚ್ ಆದ್ವಿ. ಮೇಲೆ ಊಟ ಮಾಡೋಣ ಅಂದರೆ ಮೇಲೆ ವಾಟರ್ ಬಾಟಲು, ಪ್ಲಾಸ್ಟಿಕ್ದು ಫುಡ್ಡು ಎಲ್ಲ ಏನು ಅಲೋ ಇಲ್ಲ. ಅದಕ್ಕೇ ವ್ಯಾನಲ್ಲೇ ಟಿನಲ್ಲೇ ಊಟ ಎಲ್ಲ ಮಾಡಿ ಈಗ ಮೇಲೆ ಬಂದ್ವಿ ಗೈಸ್. ಫುಲ್ಲು ಕೋತಿಗಳು ಇಲ್ಲಿ, ಅದಕ್ಕೆ ಟಿಯಲ್ಲೇ ಊಟ ಮಾಡಿದ್ವಿ. ಈಗ ನೋಡೋಣ ಏನೇನಿದೆ ಅಂತ. ನಾವು ಬಂದು ತುಂಬ ವರ್ಷ ಆಯಿತು, ಒಂದು 20 years ಆಗದೆ ಬಂದು. ಇಲ್ಲಿ ಯಾವುದೋ ಒಂದು ಕಲ್ಯಾಣಿ ಇದೆ, ಯಾವುದೋ ಅಮೃತ ಸರೋವರ. ನೀರಿದ್ದಾವ ಸ್ವಲ್ಪ, ಕಲ್ಯಾಣಿ ಇದೆ, ಸ್ವಲ್ಪ ನೀರಿದೆ, ಫಿಶ್ ಇದೆ. ನೋಡಿ ಅಮ್ಮ ನಾನು ಮಾತಾಡಕ್ ನೋಗೋದು. ಫಿಶ್ ಸ್ವಲ್ಪ ಇದೆ. ಮೆಟ್ಲು ಹತ್ತಿ ಹತ್ತಿ ಸಾಕಾಗೋಯ್ತು. ನಾವು 3 ಮಾತ್ರ ಹತ್ತೀವಿ, ಇವರಿಬ್ರು. ನಾನೊಬ್ಳತ್ತೆ, ಇವರೆಲ್ಲ ಇನ್ನೂ ಸುಸ್ತಾಗಿ ಹತ್ತಾನೆ ಇದ್ದಾರೆ. ಬೆಟ್ಟದ ಮೇಲೆ ಫುಲ್ಲು ಮೇಲೆ ಟಾಪಲ್ಲಿ ಒಂದು ದೇವಸ್ಥಾನ ಇದೆ. ನಾಗರಕಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಯೋಗ ನಂದೀಶ್ವರ ದೇವಸ್ಥಾನ. ಇದು ಬೆಟ್ಟದ ಮೇಲೆ ದರ್ಶನ ಆಯಿತು. ಯೋಗ ನಂದೀಶ್ವರ ಮತ್ತು ಇದು ಮುಕ್ತಾಂಬ ಅನ್ನೋ ದೇವಿ ಇದೆ, ದರ್ಶನ ಆಯಿತು. ಸುಬ್ರಹ್ಮಣ್ಯ ಸ್ವಾಮಿನೂ ಇದ್ದಾನೆ. ಈಗ ಟಿಪ್ಪು ಡ್ರಾಪ್ ಎಲ್ಲ ನೋಡೋಣ ಬನ್ನಿ. ನೋಡಿ ಇಲ್ಲೊಂದು ಕೋತಿ ಪಾಪ ಒಂದೇ ಒಂದು ಒಂಟಿಯಾಗಿ ಆ ಕಡೆ ಈ ಕಡೆ ನೋಡ್ಕೊಂಡಿದೆ. ನೋಡಿ ಫುಲ್ಲು ಮೇಲೆಯಿಂದ ವ್ಯೂಸು. ಫುಲ್ಲು ಮೋಡ ಮೋಡ ಥರ ಇದೆ. ಇದೇನು ಕಾಣಿಸ್ತದೋ ಕಾಣಿಸಲ್ಲ, ಫುಲ್ಲು ಮೋಡದ ಥರ ಮೇಲೆ. ನೋಡಿ ಗೈಸ್, ಟಿಪ್ಪು ಡ್ರಾಪ್ ಹತ್ರ ಬಂದ್ವಿ. ತೋರಿಸ್ತೀನಿ, ಕಾಣಿಸುತ್ತಾ ಹೆಂಗೋ. ಈಗೆಲ್ಲ ಫುಲ್ಲು ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಈಗ ಇಲ್ಲಿಂದ ವ್ಯೂ ನೋಡಿ, ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಗಿಡ ಎಲ್ಲ ಬೆಳ್ಕೊಂಬಿಟ್ಟಿದೆ, ಏನು ಕಾಣಲ್ಲ ಸರಿಯಾಗಿ. ಬಿಸಿಲು ಜಾಸ್ತಿ, ಫುಲ್ಲು ಬಿಸಿಲು, ತಲೆ ಸುಡ್ತಾ ಇದೆ. ಸನ್ಸೆಟ್ಟು ಮತ್ತು ಟಿಪ್ಪು ಡ್ರಾಪ್ ಎರಡೂ ಇಲ್ಲೇ ವ್ಯೂ. ಇದು ನಂದಿ ಹಿಲ್ದು ಔಟ್ ವೈಸ್ ಅಲ್ಲ, ಅಥೋ ನಂದಿ ಹಿಲ್ಸ್ ವೈಟ್ ಹೌಸ್ ಇದು. ನೋಡಿ ಇದು ಹೇಗಿದೆ ಅಂತ. ಇದೆಲ್ಲ ಹಿಂಗೆ ತೆಗಿಯಲ್ಲ, ಫುಲ್ಲು ಹಿಂಗೆ ತೆಗಿಬೇಕಾ? ಏನು ಹೆಂಗಾರು ತೆಗಿಬೋದು, ಬರ್ಬೇಕಲ್ಲ ಅದು. ಇದು ಅದು ಇಲ್ಲಿಂದ ತೆಗಿತೀನಿ. ಮುಂದೆಯಿಂದ ಹಿಂದೆ ಇರ್ತೀವಿ. ವೈಟ್ ಹೌಸು ಇಷ್ಟೇನ ಇರೋದು ಆ ಕಡೆಯಿಂದ. ವೈಟ್ ಹೌಸ್ ಹತ್ರ ಇದು. ಈ ಗಿಡ ಬಿದ್ದಾಗ ನೋಡಿ ಎಷ್ಟು ಚೆನ್ನಾಗಿ ಅದೇ ಹೊಡ್ಕೊಂಡಿದೆ. ಅದ್ರೊಳಗಡೆ ಯಾವುದೋ ಬೇರ್ ಹಾಕಿದ್ರೂ ಅದರಿಂದ ಬಂದಿರೋದು ಅನ್ಸುತ್ತಿದ್ದು. ಇದು ವೈಟ್ ಹೌಸು, ನಂದಿ ಹಿಲ್ಸ್ದು ವೈಟ್ ಹೌಸ್ ಇದು. ನೆಹರು ಸ್ಟ್ಯಾಚ್ಯೂ ಇದೆ ಇಲ್ಲಿ. ನೋಡಿ ನೆಹರು ಸ್ಟ್ಯಾಚ್ಯೂ, ನಂದಿ ಹಿಲ್ದು ವೈಟ್ ಹೌಸ್ ಇದು. ಇಲ್ಲಿ ಹೌದು, ಈ ಕಡೆಯಿಂದ ಇಲ್ಲಿಗೆ ನಮ್ಮದು ನಂದಿ ಹಿಲ್ಸ್ದು ವ್ಲಾಗ್ ಮುಗೀತು. ನೋಡಿ ಹಬ್ಬ. ಇವಳು ನನ್ನ ಫ್ರೆಂಡು ಗೌರಿ ಅಂತ. ಇವಳು ಯಾವಾಗೂ ನಮ್ಮ ವಿಡಿಯೋಸ್ಗೆಲ್ಲನೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ನಮಗೆ ಫುಲ್ಲು ಸಪೋರ್ಟ್ ಮಾಡ್ತಾರೆ ಇವರು. ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಚೈಲ್ಡ್ಹುಡ್ ಫ್ರೆಂಡ್ಸ್. ಕಟ್ ಮಾಡ್ರಿ. ಇದು ನಂದಿ ಹಿಲ್ಸು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈಗ ಹೊರಡೋ ಟೈಮ್ ಆಯಿತು. ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಈಗ ಎಲ್ಲ ಮುಗೀತು. ನಮ್ಮ ಅರ್ಚನ ಡ್ರಾಪ್ ಮಾಡ್ತೀನಿ ಅಂತ ಅಂದ್ಲು. ಹೋಗೋಣ ಈಗ ಮನೆಗೆ. ನಮ್ಮ ಟ್ರಿಪ್ ಎಲ್ಲ ಮುಗೀತು. ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್.